ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ನಾನು ಮ್ಯಾಕ್ರೋನಿ ಯೂಸ್ ಮಾಡಿಕೊಂಡು ವೈಟ್ ಸಾಸ್ ಪಾಸ್ತಾ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನಾನಿಲ್ಲಿ ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಮತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ರೆಡ್ ಚಿಲ್ಲಿ ಫ್ಲೇಕ್ಸು, ಆರೆಗಾನೋ, ಆಮೇಲೆ 1 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ಮತ್ತು ಮೊಸರೆಲ್ಲ ಚೀಸು, ಹಾಲು 1/4 ಲೋಟ ತೊಗೊಂಡಿದ್ದೀನಿ. ಮತ್ತು ಬಟರ್ ಒಂದು ಸ್ಪೂನಷ್ಟಾದರೆ ಸಾಕು ಬಟರ್. ಸೊ ಇವಾಗ ಈ ಮ್ಯಾಕ್ರೋನಿಗೆ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಮ್ಯಾಕ್ರೋನಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು 10ರಿಂದ 15 ನಿಮಿಷ ನಮಗೆ ಬೇಯಬೇಕು. ಇದು ಬೇಯಬೇಕಾದ್ರೆ ನೀವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನಿಮಗೆ ಬೆಂದಾಗ ಅದು ಗೊತ್ತಾಗತ್ತೆ. ಅವಾಗ ಅದನ್ನು ನೀಟಾಗಿ ಸೋಸಿಟ್ಕೋಬೇಕು. ಇವಾಗ ಮ್ಯಾಕ್ರೋನಿ ನೀಟಾಗಿ ಬೆಂದು ರೆಡಿಯಾಗಿದೆ. ಈಗ ಒಂದು ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ಬೆಣ್ಣೆಗೆ ಇವಾಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆದರೆ ಸಾಕು. ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ 1 ಸ್ಪೂನ್ ಆದರೆ ಸಾಕು. ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು 30 to 40 ಸೆಕೆಂಡ್ಸು ಜಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಣ್ಣೆನೆಲ್ಲ ಫ್ರೈ ಮಾಡಬೇಕು. 30 ಸೆಕೆಂಡ್ಸ್ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಂಪ್ಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳೋಣ. ಇದು ವೈಟ್ ಪಾಸ್ತಾ. ಇವಾಗ ನಮ್ಮ ವೈಟ್ ಪಾಸ್ತಾ ರೆಡಿ ಆಗ್ತಾ ಇದೆ. ಈಗ ನಮ್ಮದು ವೈಟ್ ಸಾಸ್ ರೆಡಿ ಆಗ್ತಾ ಇದೆ. ಸೊ ಇಷ್ಟೇ ವೈಟ್ ಸಾಸ್ ಮಾಡೋದು ಈಸಿ. ಇವಾಗ ಇದಕ್ಕೇ ಚೀಸ್ನ ತುರಿದು ಹಾಕ್ಕೊಳ್ಳೋಣ. ನಿಮಗೆ ಚೀಸ್ ಇಲ್ಲ ಅಂದರೆ ನೀವು ವೈಟ್ ಸಾಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಅದೇ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ನಮಗೆ. ಸೊ ನಾನಿಲ್ಲಿ ಮೊಸರೆಲ್ಲ ಚೀಸ್ ತೊಗೊಂಡಿರೋದ್ರಿಂದ ನಾನು ವೈಟ್ ಸಾಸ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಇದು ನಮಗೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಚೀಸು. ಇವಾಗ ನಮ್ಮದು ವೈಟ್ ಸಾಸ್ ರೆಡಿಯಾಗಿದೆ. ಇದಕ್ಕೆ ಆರೆಗಾನೋ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಬೇಯಿಸ್ಕೊಂಡಿರೋ ಮ್ಯಾಕ್ರೋನಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಮೊಸರೆಲ್ಲ ಚೀಸಲ್ಲೂ ಕೂಡ ಸ್ವಲ್ಪ ಉಪ್ಪಿರುತ್ತೆ, ಮತ್ತು ಬೆಣ್ಣೆನಲ್ಲೂ ಉಪ್ಪಿರುತ್ತೆ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಮ್ಯಾಕ್ರೋನಿ ಪಾಸ್ತಾ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ರೆಡ್ ಸಾಸ್ ಪಾಸ್ತಾ ಮಾಡಬೇಕಂದ್ರೆ ಚಿಲ್ಲಿ ಸಾಸು ಮತ್ತು ರೆಡ್ ಕಲರ್ ಚಿಲ್ಲಿ ಸಾಸ್ ಬರುತ್ತೆ, ಮತ್ತು ಟೊಮೆಟೊ ಕೆಚಪ್ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ರೆಡ್ ಕಲರ್ ಪಾಸ್ತಾ ಆಗುತ್ತೆ. ಸೊ ಇಲ್ಲಿ ನಾವು ಮಾಡಿರೋದು ವೈಟ್ ಕಲರ್ ಪಾಸ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.